ಶಾಸಕರು ಏನು ಅವ್ರ ಮಾತು ಕೇಳೋದಿಲ್ವಂತೆ. ಹೋಗಿ ಏನನ್ನ ಅವ್ರ ಪ್ರಾಬ್ಲಮ್ ಹೇಳಿದ್ರೆ ನೋಡೋಣ ಮಾಡೋಣ ನಾನು ಕರಿತೀನಿ ಅಂತ ಹೇಳ್ತಾರಂತೆ. ಇದೇ ತರ ನೀವು ನಡ್ಕೊಂಡ್ರಿ ಕಾಂಗ್ರೆಸ್ ಮುಂದೆ ಕಾಂಗ್ರೆಸ್ಗೆ ಬಹಳ ತೊಂದರೆ ಆಗುತ್ತೆ. ಈ ತೊಂದರೆಗೆ ನೀವು ತಪ್ಪಿಸ್ಕೋಬೇಕು ಅಂತ ಹೇಳಿದ್ರೆ ತಕ್ಷಣ ಯಾರಿಗನ ಒಂದು ಅಫಿಷಿಯಲ್ ಡೆಲಿಗೇಷನ್ ಕಳಿಸಿ ಇಲ್ಲಿ ಏನಾಗಿದೆ ವಿಚಾರಿಸಿ, ಇಲ್ಲಿ ಹಳೆ ಬಿಲ್ಡಿಂಗ್ ಏನು ಡೆಮಾಲಿಷ್ ಆಗಿತ್ತು ಅದು ತಿರ್ಗಾ ರೀಕನ್ಸ್ಟ್ರಕ್ಟ್ ಮಾಡಿಬಿಟ್ಟು ಆ ಸ್ಕೂಲ್ನ ರೆಸ್ಟೋರ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಮಧು ಬಂಗಾರಪ್ಪ ಅವ್ರಿಗೂ ಕೇಳ್ಕೊತೀನಿ. ನಾನು ಮುಖ್ಯಮಂತ್ರಿಯವ್ರಿಗೂ ಮೀಟ್ ಮಾಡಿ ಅವ್ರು ಕೇಳ್ತೀನಿ ಯಾಕಿತ ಈಗ ಈ ಥರ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸುದ್ದಿ ಸನ್ ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ನೆಲಮಂಗಲದಲ್ಲಿರುವ ಸರ್ಕಾರಿ ಉರ್ದು ಸ್ಕೂಲ್ ಸಮಸ್ಯೆ. ಹೌದು ವೀಕ್ಷಕರೇ, ಸಮಾಜ ಸೇವಕರಾದ ಶ್ರೀ ಸೈಯದ್ ಅಶ್ರಫ್ ಅವರು ನೆಲಮಂಗಲ ಆಗಮಿಸಿ ಸರ್ಕಾರಿ ಉರ್ದು ಸ್ಕೂಲ್ ಪರಿಸ್ಥಿತಿ ವಿಚಾರಿಸಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವಿದ್ದರೂ ನೆಲಮಂಗಲದಲ್ಲಿ ಕಾಂಗ್ರೆಸ್ ಶಾಸಕರಿದ್ದರೂ ಆದರೂ ಉರ್ದು ಶಾಲೆಗಳಿಗೆ ಅನ್ಯಾಯ ಆಗಿದೆ. ಇದೇ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಸೈಯದ್ ಅಶ್ರಫ್ ಅವರು ಮಾತನಾಡಿದರು. ನಾನು ನೆಲಮಂಗಲ ಗೌರ್ಮೆಂಟ್ ಉರ್ದು ಸ್ಕೂಲಿಗೆ ಭೇಟಿ ಮಾಡಿದೆ. ನೆಲಮಂಗಲ ಜನ ನನಗೆ ಫೋನ್ ಮಾಡಿ ತಿಳಿಸಿದರು, ಇಲ್ಲಿ ಉರ್ದು ಸ್ಕೂಲ್ ಇತ್ತು ಮೊದಲು 1948ರಲ್ಲಿ ಈ ಸ್ಕೂಲ್ ಸ್ಥಾಪನೆ ಆಗಿತ್ತು. ಆವಾಗಿಂದ ಇಲ್ಲಿ ಉರ್ದು ಸ್ಕೂಲ್ ನಡೀತಾ ಇತ್ತು. ಮಧ್ಯ ಈ ನೆಲಮಂಗಲ ಯಂಗ್ಸ್ಟರ್ಸು ಇದು ಭಾಳ ಹಳೇದಾಗ್ಬಿಟ್ಟಿದೆ, ಇದಕ್ಕೆ ಡೆಮಾಲಿಷ್ ಮಾಡಿ ಹೊಸ ಬಿಲ್ಡಿಂಗ್ ಕಟ್ಟುವ ಅಂತ ಹೇಳ್ಬಿಟ್ಟು ಇದು ಡೆಮಾಲಿಷನ್ ಕೆಲಸ ಮಾಡ್ತಾರೆ. ಇದು ಇಲ್ಲಿ ಇರೋ ಸ್ಟೂಡೆಂಟ್ಸ್ನ ಬೇರೆ ಸ್ಕೂಲಿಗೆ ಕಳಿಸಿ ಅಲ್ಲಿ ಓದಿಸ್ತಾ ಇದ್ದಾರೆ ಟೆಂಪರರಿಯಾಗಿ. ಇಲ್ಲಿ ಡೆಮಾಲಿಷ್ ಮಾಡಿ ನಗರಸಭೆಗೆ ಖಾತಾ ಮಾಡೋದಕ್ಕೆ ಅಪ್ಲೈ ಮಾಡಿದಾಗ ಅವರು ಏನು ಮಾಡ್ತಾರೆ, ಖಾತಾ ಜಲ್ದಿ ಮಾಡಿಕೊಡೋದಿಲ್ಲ. ಇದು ಮಧ್ಯೆ ಮಳೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಸ್ಕೂಲ್ ಕನ್ನಡ ಸ್ಕೂಲ್ ಪಕ್ಕದಲ್ಲಿನೇ ಇದೆ. ಒಂದು ಕಡೆ ಪೊಲೀಸ್ ಸ್ಟೇಷನ್ ಇದೆ, ಒಂದು ಕಡೆ ಹಾಸ್ಪಿಟಲ್ ಇದೆ, ಒಂದು ಕಡೆ ಕನ್ನಡ ಸ್ಕೂಲ್ ಇದೆ. ಕನ್ನಡ ಸ್ಕೂಲ್ ಪಕ್ಕದಲ್ಲಿ ಇದು ಉರ್ದು ಸ್ಕೂಲ್ ಇತ್ತು. ಇದು ಮೇನ್ ಇದರಲ್ಲಿ ಇತ್ತು, ಸ್ಟ್ರೀಟಲ್ಲಿ ಇತ್ತು, ಮೇನ್ ರೋಡಲ್ಲಿ ಇತ್ತು, ಇದು ಸರ್ಕಲಲ್ಲಿ ಇತ್ತು ಇದು ಸ್ಕೂಲು. ಇದರ ಹಿಂದೆ ಕನ್ನಡ ಸ್ಕೂಲು ಇದೆ. ಅದಕ್ಕೂ ಒಂದು ದಾರಿನೂ ಇದೆ. ಅದಕ್ಕೆ ಮೊದಲಿಂದ ಆ ದಾರಿ ಇಟ್ಟಿದ್ದಾರೆ. ಅದಕ್ಕೆ ಆ ಹಾಸ್ಪಿಟಲ್ ರೋಡಿಂದ ಅದಕ್ಕೆ ಒಂದು ಗೇಟು ಹಾಕಿದ್ದಾರೆ. ಅದು ಹಳೆ ಗೇಟು, ಅಲ್ಲಿ ಹೋಗಿ ನೋಡಿದೆ ನಾನು. ಅದಕ್ಕೆ ಏನು ತಾಪತ್ರೆ ಇಲ್ಲ, ಏನು ಅದಕ್ಕೆ ಪ್ರಾಬ್ಲಮ್ ಇಲ್ಲ. ಈಗ ಮಧ್ಯ ಇವರು ಇನ್ನೊಂದು ಗೇಟ್ ಇದು ಮಾಡಬೇಕು, ಉರ್ದು ಸ್ಕೂಲ್ ಜಾಗದಲ್ಲಿ ಒಂದು ಗೇಟ್ ಓಪನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಶಾಸಕರು ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಗೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಉರ್ದು ಸ್ಕೂಲ್ ಎಲ್ಲಿ ಡೆಮಾಲಿಷ್ ಮಾಡಿದ್ದಾರೆ ಅದು ತಿರ್ಗಾ ಅಲ್ಲಿ ಸ್ಕೂಲ್ ಕಟ್ಟಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲಿ ಗೇಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅದಕ್ಕೆ ಅನೇಕ ಜನ ಲೋಕಲ್ MLAಸ್ಗೆ ಹೇಳಿದ್ರಂತೆ, ಆದ್ರೂ ಲೋಕಲ್ MLA ಏನು ಕೇಳಲಿಲ್ಲ. ಈ ಜನ ಬಂದು ನನಗೆ ಹೇಳಿದರು, ನೆಲಮಂಗಲ ಮುಸ್ಲಿಮ್ಸ್ ಎಲ್ಲ ಸೇರಿದ್ರು. ಅವ್ರು ಹೇಳಿದರು ನನಗೆ, ಅವರು 95% ವೋಟ್ ಕಾಂಗ್ರೆಸ್ಸಿಗೆ ಮಾಡಿದ ಮೇಲೇನು ಅವ್ರಿಗೆ ಏನು ಕೆಲಸ ಆಗೋದಿಲ್ವಂತೆ. ಶಾಸಕರು ಏನು ಅವ್ರ ಮಾತು ಕೇಳೋದಿಲ್ವಂತೆ. ಹೋಗಿ ಏನನ್ನ ಅವ್ರ ಪ್ರಾಬ್ಲಮ್ ಹೇಳಿದ್ರೆ ನೋಡೋಣ ಮಾಡೋಣ ನಾನು ಕರಿತೀನಿ ಅಂತ ಹೇಳ್ತಾರಂತೆ. ಇದೇ ಥರ ನೀವು ನಡ್ಕೊಂಡ್ರಿ ಕಾಂಗ್ರೆಸ್ ಮುಂದೆ ಕಾಂಗ್ರೆಸ್ಗೆ ಭಾಳ ತೊಂದರೆ ಆಗುತ್ತೆ. ಈ ತೊಂದರೆಗೆ ನೀವು ತಪ್ಪಿಸ್ಕೋಬೇಕು ಅಂತ ಹೇಳಿದ್ರೆ ತಕ್ಷಣ ಯಾರಿಗನ ಒಂದು ಅಫಿಷಿಯಲ್ ಡೆಲಿಗೇಷನ್ ಕಳಿಸಿ ಇಲ್ಲಿ ಏನಾಗಿದೆ ವಿಚಾರಿಸಿ, ಇಲ್ಲಿ ಹಳೆ ಬಿಲ್ಡಿಂಗ್ ಏನು ಡೆಮಾಲಿಷ್ ಆಗಿತ್ತು ಅದು ತಿರ್ಗಾ ರೀಕನ್ಸ್ಟ್ರಕ್ಟ್ ಮಾಡಿಬಿಟ್ಟು ಆ ಸ್ಕೂಲ್ನ ರೆಸ್ಟೋರ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಮಧು ಬಂಗಾರಪ್ಪ ಅವ್ರಿಗೂ ಕೇಳ್ಕೊತೀನಿ. ನಾನು ಮುಖ್ಯಮಂತ್ರಿಯವ್ರಿಗೂ ಮೀಟ್ ಮಾಡಿ ಅವ್ರು ಕೇಳ್ತೀನಿ ಯಾಕಿತ ಈಗ ಈ ಥರ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಈ ಥರ ಆಗ್ತಾ ಇದ್ರೆ ಮುಂದೆ ಭಾಳ ತೊಂದರೆ ಆಗುತ್ತೆ. ಮುಸ್ಲಿಂ ಜೊತೆಯಲ್ಲಿ ನೀವು ಸರಿಯಾಗಿದ್ರೆ ಮಾತ್ರ ನೀವು ಮುಂದೆ ಎಲೆಕ್ಷನಲ್ಲಿ ವೋಟ್ ಕೇಳಬಹುದು. ವೋಟ್ ಕೇಳಕ್ ನಾವು ನಮ್ಮ ಕೈಲೇ ಹೋಗಿ ಕೇಳಕ್ ಆಗೋದಿಲ್ಲ. ಏನು ಕೆಲಸ ಮಾಡಿದ್ರಿ ನೀವು ಅಂತ ಕೇಳ್ತಾರೆ ನಮಗೆ. ಇದು ಸಣ್ಣ ಪುಟ್ಟ ಕೆಲಸ ಮಾಡಿದ ಮೇಲೆ ನಾವು ಏನು ಹೋಗಿ ನಿಮಗೆ ಕಾಂಗ್ರೆಸ್ಗೆ ವೋಟ್ ಕೊಡಿ ಅಂತ ಕೇಳಕ್ಕಾಗುತ್ತೆ? ಆಗೋದಿಲ್ಲ. ನಮ್ಮ ಕೈಲೇ ಮುಂದೆ
ಇದು ಸರಿಪಡಿಸಬೇಕು. ಇಮಿಡಿಯೇಟ್ ಆಗಿ ಮುಖ್ಯಮಂತ್ರಿಯವರ ಗಮನಕ್ಕೆ ತಗೊಂಡು ಹೋಗ್ತೇನೆ. ತಕ್ಷಣ ಮುಖ್ಯಮಂತ್ರಿಯವರು ಇದ್ರ ಮೇಲೆ ಗಮನ ಕೊಟ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಇದು ಕೆಲಸ ನಿಲ್ಲಿಸಿ ಇಲ್ಲಿ ಹೊಸ ಬಿಲ್ಡಿಂಗ್ ಕಟ್ಟಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಅವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಈ ಸ್ಕೂಲ್ನಲ್ಲಿ ನಾವು ಓದಿರೋದು ಸುಮಾರು 100 ವರ್ಷದ ಸ್ಕೂಲ್ ಇದು, ಉರ್ದು ಶಾಲೆ ಇದು 100 ವರ್ಷದ್ದು. ಈಗ ಸ್ವಲ್ಪ ದಿವಸದ ಹಿಂದೆ ಇದು ಸ್ಕೂಲು ಎಲ್ಲ ಹಳೇದಾಗಿತ್ತು. ಇದು ಡಮಲೇಷನ್ ಮಾಡಿಬಿಟ್ಟು ಹೊಸದಾಗಿ ಕಟ್ಟಬೇಕಂತ ಡಮಲೇಷನ್ ಮಾಡಿಬಿಟ್ಟು ಇದು ಖಾತಾ ಮಾಡಿಕೊಡಿ ಅಂತ ಹೇಳಿ ನಗರಸಭೆಗೆ ನಾವು ಅಪ್ಲಿಕೇಶನ್ ಕೊಟ್ಟು ಇಲ್ಲಿವರೆಗೂ ಖಾತಾ ಮಾಡಿಲ್ಲ ಅವರು. ಇಲ್ಲಿರೋ ಮಕ್ಕಳು ಪಕ್ಕದಲ್ಲಿ ಒಂದು ಸಣ್ಣ ಸ್ಕೂಲ್, ಚಿಕ್ಕ ಸ್ಕೂಲ್ ಐತೆ, ಅಲ್ಲೋಗಿ ವಟಾರದಲ್ಲಿ ಕೂತ್ಕೊಂಡು ಪಾಠ ಮಾಡ್ತಾ ಇದ್ದಾರೆ. ಇಲ್ಲಿ ಖಾತೆ ಮಾಡಿ ನಮಗೆ ಬಿಲ್ಡಿಂಗ್ ಮಾಡಿಕೊಡಿ ಅಂತ ಹೇಳಿ ನಾವು ಸರ್ಕಾರಿ ಕೇಳಿದ್ದೀವಿ. ಅವ್ರು ಅದೇ ಈಗ ರೀಸೆಂಟು ಈ ನಮ್ಮ ಉರ್ದು ಜಾಗದಲ್ಲಿ ಇಲ್ಲಿ ಗೇಟ್ ಮಾಡ್ತಾವ್ರೆ, ರೋಡ್ ಮಾಡ್ತಾವ್ರೆ. ಕನ್ನಡ ಸ್ಕೂಲಿಂದ ಮೇನ್ ರೋಡ್ಗೆ ದಾರಿ ಮಾಡ್ತಾ ಇದ್ದಾರೆ. ಈಗ ಮಾಡಿದ್ರೆ ನಮ್ಮ ಸ್ಕೂಲ್ ಎಲ್ಲಿ ನಾವು ಕಟ್ಟೋದು? ನಾವು ಹೋಗಿ MLA ಗಮನಕ್ಕೂ ತಂದಿದ್ರೆ ಆಯ್ತು, ನಾನು ಮಾತಾಡ್ತೀನಿ ಕೇಳ್ತೀನಿ ಅಂದರು. ಏನು ಮಾಡಲಿಲ್ಲ ಅವರು. ಎಲ್ಲ ಮಿನಿಸ್ಟ್ರುಗಳಿಗೂ ನಾವು ಹೋಗಿ ಹೇಳು, ಜಮೀರ್ ಅಹಮದ್ ಖಾನ್ಗೂ ಹೇಳ್ದು, ರಹೀಮ್ ಖಾನ್ ನಮ್ಮ ನಗರಸಭೆ ಮಿನಿಸ್ಟ್ರಿಗೂ ನಾವು ಹೇಳ್ದು, ಆಮೇಲೆ CM PA ಅವರಲ್ಲ ನಜೀರ್ ಅವ್ರಿಗೂ ಹೇಳ್ದು, ಶಿವಾಜಿನಗರ್ MLA ಅವ್ರಿಗೂ, ಕುಮಾರ್ ಬಂಗಾರಪ್ಪವ್ರಿಗೆ ಎಲ್ಲಾರ ಗಮನಕ್ಕೆ ನಾವು ಮಧು ಬಂಗಾರಪ್ಪನ ಗಮನಕ್ಕೂ ನಾವು ತಂದ್ರು ಎಲ್ಲಿ ಕೆಲಸ ನಿಲ್ತಿಲ್ಲ, ಕೆಲಸ ನಡೀತಾ ಐತೆ. ಇದು ದಯವಿಟ್ಟು ಕೆಲಸ ಇಲ್ಲಿ ಸ್ಟಾಪ್ ಮಾಡಬೇಕು, ನಮ್ಗೆ ಉರ್ದು ಸ್ಕೂಲ್ ಇಲ್ಲಿ ಕಟ್ಟಿಸ್ಕೊಡ್ಬೇಕು ಅಂತ ನಾವು ಸರ್ಕಾರದಲ್ಲಿ ನಮ್ಮ ಮನವಿ.